ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೆ ಸ್ವಾಗತ. ಇಂದು ಬಿಗ್ ಬಾಸ್ ಕನ್ನಡ 12 ಫ್ಯಾಮಿಲಿ ವೀಕ್ ಬಗ್ಗೆ ಸಿಗದೇ ಇರೋ ಮಾಸ್ ಅಪ್ಡೇಟ್ ಒಂದು ನಿಮ್ ಮುಂದೆ. ಫ್ಯಾಮಿಲಿ ವೀಕ್ ಅಂದ್ರೆ ಬಿಗ್ ಬಾಸ್ ಕನ್ನಡ 12ನಲ್ಲಿ ಯಾವಾಗಲೂ ಒಂದು ಭರ್ಜರಿ ಟ್ವಿಸ್ಟ್ ಗ್ಯಾರಂಟಿ. ಈ ಬಾರಿ ಟ್ವಿಸ್ಟ್ ಅಂದ್ರೆ 70 ದಿನ ವಾಯ್ಸ್ ಕ್ಯಾಪ್ಟನ್ ಅಂತ ತಮಾಷೆ ಮಾಡಿಸ್ಕೊಂಡಿದ್ದ ಗಿಲ್ಲಿ ನಟ ಕಡೆಗೂ ಫೈನಲ್ ಆಗಿ ಕ್ಯಾಪ್ಟನ್ ಪಟ್ಟಕ್ಕೇರಿದ್ದಾರೆ. ಹೌದು, ನೀವು ಕೇಳೋದು ಸರಿ, 13ನೇ ವಾರದ ಅಧಿಕೃತ ಕ್ಯಾಪ್ಟನ್ ಗಿಲ್ಲಿ ನಟ. ಈ ಬಾರಿ ಕ್ಯಾಪ್ಟನ್ಸಿ ಟಾಸ್ಕ್ ಪವರ್ ಮನೆ ಸದಸ್ಯರಿಗೆಲ್ಲ ಸ್ಪರ್ಧಿಗಳ ಕುಟುಂಬಸ್ಥರಿಗೆ ಕೈಮಾರಿತ್ತು. ಒಬ್ಬೊಬ್ಬ ಕುಟುಂಬ ಸದಸ್ಯರು ತಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಫೋಟೋ ಆಯ್ಕೆ ಮಾಡಿ ಬೋರ್ಡ್ ಮೇಲೆ ಹಾಕ್ತಿದ್ದಂತೆ ಗಿಲ್ಲಿಗೆ ಹೊಡೆದು ಅತ್ಯಧಿಕ ಓಟುಗಳು ಬಿದ್ದವು. ಈ ಓಟುಗಳಲ್ಲಿ ಸ್ಪಂದನಾ ಪೇರೆಂಟ್ಸ್, ರಘು ಅವರ ಫ್ಯಾಮಿಲಿ, ಧನುಷ್ ತಾಯಿ, ಅಶ್ವಿನಿ ತಾಯಿ, ಧ್ರುವಂತ್ ಸಹೋದರ ಎಲ್ಲರೂ ಗಿಲ್ಲಿಯನ್ನು ಬೆಂಬಲಿಸಿದರು. ಮತ್ತೆ 2ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ ಅವರಿಗೆ 2 ಓಟ್ಗಳು ಬಂದವು. ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಈಸ್ ಈಕ್ವಲ್ ಟು ಗಿಲ್ಲಿ ವರ್ಸಸ್ ಅಶ್ವಿನಿ ಗೌಡ. ಟಾಸ್ಕ್ನಲ್ಲಿ ಗಿಲ್ಲಿ ಕಬ್ಬಿಣದ ತುತ್ತಾಗಿ ಗೆದ್ದುಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಈಗ ಸಂಪೂರ್ಣ ಗಿಲ್ಲಿ ಮೋಡ್ನಲ್ಲಿ. ಗಿಲ್ಲಿ ಅಂತೂ ಕ್ಯಾಪ್ಟನ್ ಆಯ್ತಾನೆ, ಹಾಕ್ರೋ ಸ್ಟೆಪ್ಪು ಮಚ್ಚ ಅಂತ ಲಿಟ್ರಲಿ ಫೈರ್ ಆಗಿದೆ. ಈಗ ಕುತೂಹಲ, ಗಿಲ್ಲಿ ಕ್ಯಾಪ್ಟನ್ ಆದ್ಮೇಲೆ ಮನೆ ಹೇಗ್ ಬದಲಾಗುತ್ತೆ? ಇಷ್ಟು ದಿನ ಕ್ಯಾಪ್ಟನ್ಗಳಿಗೆ ಕಾಟ ಕೊಟ್ಟ ಗಿಲ್ಲಿ ಈಗ ನಾಯಕತ್ವ ಹತ್ತಿದ್ರೆ ಏನಾಗುತ್ತೆ? ಹೊಸ ನಿಯಮಗಳು, ಹೊಸ ಫೈಟ್ಸ್, ನ್ಯೂ ಟ್ವಿಸ್ಟ್ಗಳು. ಈ ವಾರ ಫುಲ್ ಆನ್ ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ವಿಡಿಯೋ ನೋಡಿ ಬೆಂಬಲಿಸಿದ ಎಲ್ರಿಗೂ ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮರೆತಬೇಡಿ. ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಬರೀರಿ. ಗಿಲ್ಲಿ ಈ ಸೀಸನ್ನ ಟಾಪ್ 5ಗೆ ಹೋಗ್ತಾನಾ ಇಲ್ವಾ?